ಬೆಂಗಳೂರು ನಮ್ಮ ಮೆಟ್ರೋ ಜಾಲವು ನಗರದಲ್ಲಿ ವೇಗವಾಗಿ ವಿಸ್ತರಣೆಯಾಗುತ್ತಿದ್ದು, ಪ್ರಯಾಣಿಕರ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಹೆಚ್ಚಿನ ಒತ್ತು ನೀಡುತ್ತಿದೆ. ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ಹಾಗೂ ಮುಂಬರುವ ಸುಮಾರು 78 ಕಿಮೀ ವ್ಯಾಪ್ತಿಯ ವಿಸ್ತರಣಾ ಮಾರ್ಗಗಳಲ್ಲಿ ಬರೋಬ್ಬರಿ 500 ಲಿಫ್ಟ್ಗಳು ಮತ್ತು 100 ಎಸ್ಕಲೇಟರ್ಗಳನ್ನು ಅಳವಡಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿ ಸುಮಿತ್ ಭಟ್ನಾಗರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಗುರುವಾರ ನಡೆದ 2ನೇ ಸ್ಮಾರ್ಟ್ ಲಿಫ್ಟ್ ಮತ್ತು ಮೊಬಿಲಿಟಿ ವರ್ಲ್ಡ್ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಸ್ತುತ 83 ನಿಲ್ದಾಣಗಳೊಂದಿಗೆ 96 ಕಿಮೀ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರೋ ಜಾಲವು ಮುಂದಿನ 2 ವರ್ಷಗಳಲ್ಲಿ 127 ನಿಲ್ದಾಣಗಳೊಂದಿಗೆ ಸುಮಾರು 175 ಕಿಮೀಗೆ ವಿಸ್ತರಣೆಯಾಗಲಿದೆ. ಈ ಬೃಹತ್ ಬೆಳವಣಿಗೆಯೊಂದಿಗೆ ಪ್ರಯಾಣಿಕರ ಲಂಬ ಚಲನಶೀಲತೆ ವರ್ಟಿಕಲ್ ಮೊಬಿಲಿಟಿ ಅಥವಾ ನಿಲ್ದಾಣಗಳ ಒಳಗಿನ ಸಂಚಾರ ನಿರ್ವಹಣೆಯು ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸುಗಮ ಸಂಚಾರಕ್ಕೆ ಆದ್ಯತೆ ಮತ್ತು ಸವಾಲುಗಳು ಪಾಲುದಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಭಟ್ನಾಗರ್, ಮೆಟ್ರೋ ಜಾಲ ವಿಸ್ತರಣೆಯಾದಂತೆ ಇಂಟರ್ಚೇಂಜ್ ನಿಲ್ದಾಣಗಳು ಮತ್ತು ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಲಿಫ್ಟ್ ಮತ್ತು ಎಸ್ಕಲೇಟರ್ಗಳ ಅಗತ್ಯವು ತೀವ್ರವಾಗಿ ಹೆಚ್ಚಲಿದೆ ಎಂದರು. ಮುಂದಿನ ಹಂತದಲ್ಲಿ ನಾವು ಸುಮಾರು 500 ಲಿಫ್ಟ್ಗಳು ಮತ್ತು 100 ಎಸ್ಕಲೇಟರ್ಗಳನ್ನು ಕಾರ್ಯಾಚರಣೆಗೆ ತರಲಿದ್ದೇವೆ. ಜೊತೆಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಆಯ್ದ ಪ್ರಮುಖ ನಿಲ್ದಾಣಗಳಲ್ಲಿ ಟ್ರಾವೆಲೇಟರ್ಗಳನ್ನು ಸಹ ಅಳವಡಿಸಲಾಗುವುದು. ದಿನನಿತ್ಯದ ಪ್ರಯಾಣಿಕರ ಸಂಖ್ಯೆ 10 ಲಕ್ಷವನ್ನು ತಲುಪುತ್ತಿರುವುದರಿಂದ ನಿಲ್ದಾಣದೊಳಗೆ ಪ್ರಯಾಣಿಕರ ಚಲನೆಯನ್ನು ರೈಲು ಕಾರ್ಯಾಚರಣೆಯಷ್ಟೇ ಸಮರ್ಥವಾಗಿ ನಿರ್ವಹಿಸುವುದು ನಮ್ಮ ಆದ್ಯತೆಯಾಗಿದೆ ಎಂದು ಅವರು ವಿವರಿಸಿದರು. ವಿರ್ಗೋ ಕಮ್ಯುನಿಕೇಷನ್ಸ್ ಅಂಡ್ ಎಕ್ಸಿಬಿಷನ್ಸ್ನ ಸಹಸಂಸ್ಥಾಪಕಿ ಮತ್ತು ನಿರ್ದೇಶಕಿ ಅನಿತಾ ರಘುನಾಥ್ ಮಾತನಾಡಿ, ನಮ್ಮ ಮೆಟ್ರೋ ವಿಸ್ತರಣೆಯು ಕೇವಲ ಹೊಸ ಮಾರ್ಗಗಳನ್ನು ಸೇರಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಇದು ಪ್ರಯಾಣಿಕರ ಸಂಚಾರವನ್ನು ಸಂಪೂರ್ಣವಾಗಿ ಹೊಸ ಪ್ರಮಾಣದಲ್ಲಿ ನಿರ್ವಹಿಸುವ ವಿಷಯವಾಗಿದೆ. ಬಿಎಂಆರ್ಸಿಎಲ್ ಅಳವಡಿಸಿಕೊಳ್ಳುತ್ತಿರುವ ಬೃಹತ್ ಸಂಖ್ಯೆಯ ಎಲಿವೇಟರ್ ಮತ್ತು ಎಸ್ಕಲೇಟರ್ಗಳು ದೈನಂದಿನ ಪ್ರಯಾಣಿಕರ ಅನುಭವಕ್ಕೆ ಎಷ್ಟು ಅವಿಭಾಜ್ಯವಾಗಿವೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಹೇಳಿದರು. ಮೇಕ್ ಇನ್ ಇಂಡಿಯಾಗೆ ಹೆಚ್ಚಿನ ಒತ್ತು ಮೆಟ್ರೋ ಮೂಲಸೌಕರ್ಯದಲ್ಲಿ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ನೀಡುತ್ತಿರುವ ಪ್ರಾಮುಖ್ಯತೆಯನ್ನು ಸುಮಿತ್ ಭಟ್ನಾಗರ್ ಒತ್ತಿ ಹೇಳಿದರು. ಮೆಟ್ರೋ ಯೋಜನೆಯ ಆರಂಭಿಕ ವರ್ಷಗಳಲ್ಲಿ ಲಿಫ್ಟ್ ಮತ್ತು ಎಸ್ಕಲೇಟರ್ಗಳನ್ನು ಹೆಚ್ಚಾಗಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಈಗಿನ ಯೋಜನೆಗಳಲ್ಲಿ ಸ್ಥಳೀಯ ಉತ್ಪಾದನೆಗೆ ಒತ್ತು ನೀಡಲಾಗುತ್ತಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಕನಿಷ್ಠ 60% ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕಡ್ಡಾಯವಾಗಿದೆ. ಬೃಹತ್ ಪ್ರಮಾಣದ ಖರೀದಿ ಪ್ರಕ್ರಿಯೆಯಲ್ಲಿ ವೆಚ್ಚವನ್ನು ಮಿತವಾಗಿಡಲು ಮತ್ತು ಸ್ಪರ್ಧಾತ್ಮಕವಾಗಿರಲು ಸ್ಥಳೀಯ ಉತ್ಪಾದನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಉಪಕರಣಗಳ ದೀರ್ಘಕಾಲೀನ ಬಾಳಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ಹೊಸ ಖರೀದಿಗಳಲ್ಲಿ 5 ರಿಂದ 10 ವರ್ಷಗಳ ದೀರ್ಘಾವಧಿಯ ನಿರ್ವಹಣಾ ಒಪ್ಪಂದಗಳನ್ನು ಸೇರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರತೀಯ ನಗರಗಳಲ್ಲಿ ತ್ವರಿತವಾಗಿ ಸಾರಿಗೆ ವಿಸ್ತರಣೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಲಿಫ್ಟ್ ಮತ್ತು ಮೊಬಿಲಿಟಿ ವರ್ಲ್ಡ್ನಂತಹ ವೇದಿಕೆಗಳು ಮೆಟ್ರೋ ನಿರ್ವಾಹಕರು ಮತ್ತು ತಯಾರಕರನ್ನು ಒಂದೆಡೆ ಸೇರಿಸಲು ಸಹಕಾರಿಯಾಗಿವೆ ಎಂದು ಭಟ್ನಾಗರ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕರ್ನಾಟಕ ರೇರಾ ಕಾರ್ಯದರ್ಶಿ ಡಾ. ಎಚ್.ಆರ್. ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಪರಿಸರ ವ್ಯವಸ್ಥೆಯಲ್ಲಿ ನಿಯಂತ್ರಣ ಮತ್ತು ಆಡಳಿತದ ಕುರಿತು ಮಾತನಾಡಿದರು. Mobility role of these equipment in the mobility, a very nicely organized event this one, and of course Bangalore Metro is using number of elevators, escalators, and metro is expanding, so the use of elevators and escalators will certainly increase. As of now already we are having around 500 elevators and 1000 escalators will be there in next 2 years. So this is a very useful event and it will give us insight into the design, manufacturing and maintenance of these equipment, which are very much essential for any metro system. Thank you very much. So Smart Lift and Mobility World is one of its kind exhibition, which is an integrated event which brings elevators, escalators, mobility, parking and access control together. Though we have started our journey in 2007 where we were only focusing on the elevator and components part, but we thought with time, with technology and IoT and everything, today everything in the building is interconnected. So that is why we thought of Smart Lift and Mobility as a renamed event. We have more than 170 companies who are exhibiting here today. And along with our conference and awards and elevator safety run, we try to bring the entire community from real estate to architects to builders and the elevator industry together. So that's the idea of this event. And this is very, very crucial for today's real estate growth. And you cannot have a building without elevators today. And today's all technologically advanced buildings, what you call as a smart buildings,
are interconnected with everything, like from a gate to seat concept. The moment you come into a gate, you have access. You have access cards, and you park in your slot. Then you go to your building. You already have a kind of an access there, and then your lift is already ready for you to move, because the lift understand there is technology there. This is destination control and other things allows you to understand where you need to go. So this concept is very much required for today's real estate growth, and that is what we are focusing on.